ಅಮ್ಮ ನನಗೆ ಹೇಳಿದ್ದಾರೆ ಐರಾ ರೂಮಿಂದ ನನಗೇನ್ ಬೇಕೋ ಅದನ್ನೆಲ್ಲ ತಗೋ ಅಂತ. ಆದ್ರೆ ನೀನ್ ಯಾರು? ನಾನು ಸ್ವಪ್ನ, ನಿನ್ ತಂಗಿ. ಓ ಇಲ್ಲ, ನೀನ್ ನನ್ನ ಅಕ್ಕ ಅಂತ ಯಾರಿಗೂ ಹೇಳ್ಬೇಡ. ನನ್ನ ಫ್ರೆಂಡ್ಸಿಗೆ ಗೊತ್ತಾದ್ರೆ ನನ್ ನೋಡಿ ನಗ್ತಾರೆ. ಅದಕ್ಕೆ ನಾನು ಈ ಮನೆಯ ಚಿಕ್ಕ ಯಜಮಾನಿ. ನೀನು ನನ್ನ ಕೆಲಸದವಳಲ್ಲ, ಗೊತ್ತಾಯ್ತಾ? ನೀನು ನನ್ನ ಆರ್ಡರ್ ಪಾಲಿಸು ಅಷ್ಟೇ ಸಾಕು. ಈ ಬಾಕ್ಸ್ ಓಪನ್ ಮಾಡು, ನಿನ್ಗಾಗಿ ಒಂದು ಸರ್ಪ್ರೈಸ್ ಇದೆ. ಏನೂ ಆಗಿಲ್ಲ, ಎಲ್ಲ ಸರಿ ಹೋಯ್ತು. ಅಜ್ಜಿ ನಿನ್ ಜೊತೆ ಇದಾರಲ್ವಾ, ನಾನ್ ನಿನ್ಗೇನೂ ಆಗಲು ಬಿಡಲ್ಲ. ಕುಳಿತುಕೋ ಮಗು, ಏನೂ ಆಗಿಲ್ಲ ಮಗು, ಏನೂ ಆಗಿಲ್ಲ. ನಾನು ಅವನ್ನೆಲ್ಲ ಅಲ್ಲಿಂದ ಓಡಿಸ್ದೆ ಅಲ್ವಾ? ಅಜ್ಜಿ, ಈ ಮನೆಯಲ್ಲಿ ನಾನು ಇರಲ್ಲ. ಇಲ್ಲಿ ಕೆಟ್ಟವ್ರು ಇರ್ತಾರೆ. ನಾನು ಈಗ್ಲೇ ಅಮ್ಮನ ಬಳಿಗೆ ಹೋದ್ರೆ ಸರಿಯಾಗಿರುತ್ತೆ. ಹಾಗೆಲ್ಲ ಮಾತಾಡಬಾರ್ದು ಮಗು, ಅವೆಲ್ಲ ಕೆಟ್ಟ ಮಾತು. ಏನ್ ಗೊತ್ತಾ, ನೀನ್ ದೊಡ್ಡವಳಾದ್ಮೇಲೆ ನೀನ್ ಎಲ್ರಿಗಿಂತ ಶಕ್ತಿವಂತೆ ಆಗ್ತೀಯ. ಯಾರು ನಿನ್ಗೆ ಏನೂ ಮಾಡಲು ಆಗಲ್ಲ. ನೀನ್ ತುಂಬಾ ಸ್ಟ್ರಾಂಗ್ ಆಗ್ತೀಯ. ನನ್ ಮಗು, ನಿನ್ ತಂದೆ ನನ್ನನ್ನು ಈ ಮನೆಯಲ್ಲಿ ಇರಲು ಬಿಡಲ್ಲ. ಆದ್ರೆ ಹೋಗೋಕು ಮೊದ್ಲು ನಿನ್ಗಾಗಿ ಏನೋ ಕೊಟ್ಟು ಹೋಗಿದ್ದಾಳೆ. ಈಗ ನಾನು ಅದನ್ನ ನಿನಗೆ ಕೊಡ್ತೀನಿ. ಇದು ನಿನಗ್ ಮಾತ್ರ ಮಗು. ಇಲ್ಲ ಅಜ್ಜಿ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ. ಇಲ್ಲ ಮಗು, ನಾನ್ ನಿನ್ನನ್ ಬಿಟ್ಟು ಎಲ್ಗೂ ಹೋಗೋದಿಲ್ಲ. ನಮ್ ಬಳಿ ಸಮಯ ಕಡಿಮೆ ಇದೆ ಮಗಳೇ. ನೀವು ನಮಗೆ ಸಾಕಷ್ಟು ಸೇವೆ ಮಾಡಿದ್ದೀರಾ. ನಿಮ್ಮ ಸ್ವಾತಿ ಈಗಾಗಲೇ ಹೋಗಿದ್ದಾಳೆ, ನೀವು ಹೋಗಿ. ಅದು ನಾನು ಮಗುನ ಬಿಟ್ಟು ಹೇಗೆ ಹೋಗ್ಲಿ ಹೇಳು? ಅವಳು ತಂದೆ ಇನ್ನೂ ಜೀವಂತವಾಗಿದ್ದಾನೆ. ನೀವು ಅವಳ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಗಾರ್ಡ್ಸ್, ಅವ್ರ ಸಾಮಾನುಗಳನ್ನ ಆಚೆ ಮಾಡು ಪ್ಲೀಸ್. ಬೇಗ ಮಗಳೇ, ಹೋಗಿ 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 ಬೇಗ. ಮುಂದೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ಐರಾಳ ಸಂಪೂರ್ಣ ಕಥೆ ಕೇಳಿ. ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಲಾಗಿದೆ.